ತುಮಕೂರು ತಾಲೂಕಿನ ಬೆಳ್ಳಾವಿಯ ಲಕ್ಷ್ಮೀ ದೇವಮ್ಮ ಎಂಬುವವರನ್ನ ಕೊಲೆ ಮಾಡಿ ವಿವಿಧೆಡೆ ದೇಹದ ಅಂಗಾಂಗಗಳನ್ನು ಬಿಸಾಡಿದ್ದ ಆರೋಪದ ಮೇರೆಗೆ ಲಕ್ಷ್ಮೀ ದೇವಮ್ಮ ಅಳಿಯ ಡಾಕ್ಟರ್ ರಾಮಚಂದ್ರಪ್ಪ ಸೇರಿ 4ರನ್ನ ಕೊರಟಗೆರೆ ಠಾಣಾ ಪೊಲೀಸರು ಭಾನುವಾರ ವಶಕ್ಕೆ ಪಡೆದಿದ್ದಾರೆ. ಲಕ್ಷ್ಮೀ ದೇವಮ್ಮ ಮಗಳನ್ನ ಅನೈತಿಕ ಚಟುವಟಿಕೆಗಳಿಗೆ ಬಳಸಿಕೊಳ್ಳಲು ಒತ್ತಾಯ ಮಾಡುತ್ತಿದ್ರು. ರಾಮಚಂದ್ರ ಇದರಿಂದ ಬೇಸತ್ತು ಹತ್ಯೆಗೆ ಸಂಚು ರೂಪಿಸಿದ್ದರು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಆಗಸ್ಟ್ 3ರಂದು ಲಕ್ಷ್ಮೀ ದೇವಮ್ಮ ಮಗಳನ್ನ ನೋಡಿ ಬರಲು ಮನೆಯಿಂದ ಹೋಗಿದ್ದರು. ಆಗಸ್ಟ್ 7ರಂದು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ಚಿಂಪುಗಾನಹಳ್ಳಿ ಕೋಳಾಲ ಹೋಬಳಿ ವ್ಯಾಪ್ತಿಯ ಮಧ್ಯ ವೆಂಕಟಾಪುರ ಹಾಗೂ ಚನ್ನರಾಯನದುರ್ಗ ಹೋಬಳಿ ವ್ಯಾಪ್ತಿಯ ಬೆಂಡೆಣೆ ಗ್ರಾಮದ ಬಳಿ ದೇಹದ ಕೆಲ ಅಂಗಾಂಗಗಳು ಪತ್ತೆಯಾಗಿದ್ದವು. ಅದೇ ದಿನ ರಾತ್ರಿ ಸಿದ್ದರಬೆಟ್ಟದ ಸಮೀಪದಲ್ಲಿ ಕೊಳೆತ ಸ್ಥಿತಿಯಲ್ಲಿ ತಲೆ ಹಾಗೂ ಉಡುಪು ಸಿಕ್ಕಿತ್ತು. ಲಕ್ಷ್ಮೀ ದೇವಮ್ಮ ಕಾಣೆಯಾದ ಬಗ್ಗೆ ಬೆಳ್ಳಾವಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅವರ ಕುಟುಂಬಸ್ಥರನ್ನ ಕರೆದು ವಿಚಾರಿಸಿದ್ದು, ಕೈ ಮೇಲಿನ ಅಚ್ಚೆ, ಮುಖದ ಮೇಲಿನ ಕೆಲವು ಗುರುತು, ಉಡುಪುಗಳು ಆಧಾರದ ಮೇಲೆ ಕೊಲೆಯಾಗಿರುವುದು ಲಕ್ಷ್ಮೀ ದೇವಮ್ಮ ಎಂಬುದು ದೃಢಪಟ್ಟಿತ್ತು. 18 ಕಡೆಗಳಲ್ಲಿ ಅಂಗಾಂಗ ಎಸೆದಿದ್ದರಿಂದ ಆರೋಪಿಗಳ ಪತ್ತೆ ಸವಾಲಾಗಿತ್ತು. ಪ್ರಕರಣದ ತನಿಖೆಗೆ 8 ತಂಡಗಳನ್ನ ನಿಯೋಜಿಸಲಾಗಿತ್ತು. ಕೊಲೆಯಾದ ಲಕ್ಷ್ಮೀ ದೇವಮ್ಮ ಅಳಿಯ ರಾಮಚಂದ್ರ, ಇವನ ಸ್ನೇಹಿತ ಸತೀಶ್ ಹಾಗೂ ಸತೀಶ್ ಅವರ ದೊಡ್ಡಪ್ಪನ ಮಗ ಕಿರಣ್ ಸೇರಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕೇ ಬಿಡ್ತು. ಕೋಳಾಳ ಬಳಿಯ ಫಾರ್ಮ್ ಹೌಸ್ ನಲ್ಲಿ ಲಕ್ಷ್ಮೀ ದೇವಮ್ಮ ಕೊಲೆ ಮಾಡಿ ಯಾರಿಗೂ ಅನುಮಾನ ಬರದಿರಲಿ ಎಂದು ವಿವಿಧೆಡೆ ಅಂಗಾಂಗ ಎಸೆದಿದ್ದರು. ಮೃತರ ಗುರುತು ಪತ್ತೆ ಸಮಯದಲ್ಲಿ ರಾಮಚಂದ್ರ ಕಾಣಿಸಿರಲಿಲ್ಲ. ಕೊಲೆಯ ನಂತರ ಧರ್ಮಸ್ಥಳ ಪ್ರವಾಸಕ್ಕೆ ಹೋಗಿದ್ದರು. ಇದು ಅನುಮಾನಕ್ಕೆ ಕಾರಣವಾಗಿತ್ತು. ಆರೋಪಿಗಳನ್ನ ಧರ್ಮಸ್ಥಳದಲ್ಲಿ ವಶಕ್ಕೆ ಪಡೆದು ಕೊರಟಗೆರೆ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಹೋಗ್ರಿ, ಸ್ವಲ್ಪ ಬರಪ್ಪ, ಹೋಗ್ರಿ, ಸೈಡ್ ಹೋಗ್ರಿ. ಅಲ್ಲಿ ಮುಂದೆ ನೋಡ್ರಿ ಒಂಚೂರು, ಅಲ್ಲೇನೋ ಚೀಲ ಪಲ್ಲ ಬಿದ್ದೈತೆ ಫೋನ್ ಮಾಡ್ತೀನಪ್ಪ ಒಂಚೂರು ನೋಡಿ ಸರ್. ಅಲ್ಲಿ ಅರ್ಥ ಆಗ್ತಾ ಇಲ್ವಾ? ಹೇಳ್ರಿ, ಔಟ್ಸ್ಕೋಟ್ಗಳೆಲ್ಲ ಬರ್ತದೆ, ಸುಮ್ಮನೆ ಇವರೆಲ್ಲ ಬಂದು ಒಳ್ಳೆ ಹೇಳೋದು ಅರ್ಥ ಆಗಲ್ಲೇನೆ. ಅಷ್ಟೇ ಮಾಡಿ ಲೋಗೋ ಐತಲ್ಲ ಆಯ್ತಾ? ಒಂದು ಫೋಟೋ ಬರ್ತಾರ.